ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪಲ್ಲವಿ ಪಯಣ ಬ್ಲಾಗ್ಸ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ಯಾರ್ಯಾರು ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಯಾವುದೇ ರೀತಿ ವಿಡಿಯೋನ ಅಪ್ಲೋಡ್ ಮಾಡಿದ್ರು ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 6 ಗಂಟೆಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಹಾಲು ಕಾಯಿಸಿ ಚಾರ್ವಿನ ಎದ್ದೇಳಿಸಿ ಅವಳಿಗೆ ಹಾಲು ಕಾಯಿಸಿ ಮತ್ತು ಬಿಸಿನೀರು ಕಾಯಿಸಿ ಅವಳನ್ನು ಎದ್ದೇಳಿಸ್ತೀನಿ. 1 ಲೋಟ ಹಾಲು 1 ಲೋಟ ಬಿಸಿನೀರು ಅವಳಿಗೆ ಕೊಡ್ತೀನಿ ಎದ್ದ ತಕ್ಷಣ. ನೆಕ್ಸ್ಟ್ ನಾನಿನ್ನು ತಿಂಡಿ ಮಾಡೋದು, ಅವಳು ಸ್ಕೂಲ್ಗೆ ಹೋಗ್ಬೇಕಲ್ವ, ಸೊ ತಿಂಡಿ ಮಾಡೋದು, ಸ್ನ್ಯಾಕ್ಸ್ ಬಾಕ್ಸ್ ರೆಡಿ ಮಾಡೋದು, ಬಿಸಿನೀರನ್ನ ಬಾಟಲ್ಗೆ ಹಾಕೋದನ್ನ ನಾನು ಮಾಡ್ಕೊತೀನಿ. ಎದ್ದು ಬಂದಳು, ಅವಳಿಗೆ ಹಾಲು ಕಾಯಿಸಿದ್ದೆ. ಬಂದು ಏನೋ ಬುಕ್ಸಲ್ಲಿ ತೋರಿಸ್ತಾ ಇದ್ಲು. ಅವಳು ಎದ್ದ ತಕ್ಷಣ ಬುಕ್ಸು ಅದು ಇದು ನೋಡ್ತಾನೇ ಇರ್ತಾಳೆ, ಏನೇನೋ ಕೇಳ್ತಾನೇ ಇರ್ತಾಳೆ ನನಗೆ. ನಾನು ಹಾಲು ಕಾಯಿಸಿದ್ದೀನಿ ಬಾ ಅಂತ ಹೇಳಿದ್ರೂ ಬೇಗ ಬರೋದೇ ಇಲ್ಲ ಹಾಲು ಕುಡಿಯೋದಕ್ಕೆ. ಅವಳಿಗೆ ಹಾಲು ಕುಡಿಯೋದು ಅಂದರೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ಅನ್ನೋದಕ್ಕಿಂತ ಅವಳು ಕರೆದ ತಕ್ಷಣ ಬರೋದಿಲ್ಲ ಹಾಲು ಕುಡಿಯೋದಕ್ಕೆ. ನೆಕ್ಸ್ಟ್ ನಾನು ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೆ ನೈಟೇನೆ, ಅದನ್ನೆಲ್ಲ ತೆಗೆದು ಜೋಡಿಸ್ಕೊತಿದ್ದೆ. ಅಡುಗೆ ಮನೆ ಎಲ್ಲ ಮೆಸ್ಸಿ ಆಗಿತ್ತು, ಅದಕ್ಕೆ ಪಾತ್ರೆ ಎಲ್ಲ ಫಸ್ಟ್ ಜೋಡಿಸ್ಕೊಬೇಡೋಣ ಅಂತ ಪಾತ್ರೆ ಜೋಡಿಸ್ಕೊತಿದ್ದೆ. ಇವತ್ತು ತಿಂಡಿಗೆ ನಾನು ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅವಳನ್ನ ಫಸ್ಟ್ ಕೇಳ್ತೀನಿ ಅವಳಿಗೆ, ಅವಳು ಏನು ತಿಂಡಿ ಬೇಕವ್ವ ಅಂದರೆ ಜಾಸ್ತಿ ದೋಸೆ ಅಂತಾಳೆ. ಅವಳಿಗೆ ದೋಸೆ ಅಂದರೆ ತುಂಬಾ ಇಷ್ಟ. ಬಂದಳು ಹಾಲು ಕುಡಿಯೋದಕ್ಕೆ ಫೈನಲಿ. ಅವಳು ಎಷ್ಟೊತ್ತು ಕುಡಿತಾಳೆ ಅಂತ ಅಂದರೆ ನಿಂತು ನಮಗೆ ಬೇಜಾರಾಗ್ಬಿಡ್ಬೇಕು. ಅದು ಪೈಪ್ ಲೋಟ ಬೇರೆ ತೊಗೊಂಡಿದ್ದಾಳೆ, ಅದರಲ್ಲೇ ಕುಡಿಬೇಕು ಅವಳು ಹಾಲನ್ನ. ಬೇರೆ ಲೋಟದಲ್ಲಿ ಅವಳು ಕುಡಿಯೋದಿಲ್ಲ ಹಾಲನ್ನ. ಕುಡಿದು ವಾಶ್ರೂಮ್ಗೆ ಹೋಗ್ತಾಳೆ. ವಾಶ್ರೂಮ್ಗೆ ಹೋಗಾದ್ಮೇಲೆ ಅವಳಿಗೆ ಸ್ನಾನ ಮಾಡಿಸಿ ನಾನು ಅವಳನ್ನ ರೆಡಿ ಮಾಡ್ತೀನಿ. ನೆಕ್ಸ್ಟ್ ನಾನು 1 ಲೋಟ ಕಾಫಿ ಮಾಡ್ಕೊಂಡಿದ್ದೆ. ಅವಳು ಹಾಲು ಕಾಯಿಸಿ ನಾನು ಕಾಫಿ ಮಾಡ್ಕೊಂಡು ಕುಡಿದು ನೆಕ್ಸ್ಟ್ ನಾನು ತಿಂಡಿ ಮಾಡೋಕ್ಕೆ ರೆಡಿ ಮಾಡ್ಕೊತೀನಿ. ಆಮೇಲೆ ನಾನು ನೆಲ್ಲಿಕಾಯಿ ಮತ್ತು ಶುಂಠಿ ಕರ್ಬೇವಿನ ಸೊಪ್ಪು ಹಾಕಿ ನಾನು ಗ್ರೈಂಡ್ ಮಾಡಿ ಅದನ್ನು ಸೋಸ್ಕೊಂಡು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಐಸ್ ಕ್ಯೂಬ್ ಆಗಲಿ ಅಂತ. ಅದನ್ನು 1 ಲೋಟ ಮಾರ್ನಿಂಗ್ ಕುಡಿತೀನಿ ಎದ್ದು. ಅದು ಕುಡ್ದಾದ್ಮೇಲೆ ಕಾಫಿ ಕುಡಿತೀನಿ. ಮತ್ತು ಬಂದಳು, ಸ್ನ್ಯಾಕ್ಸಿಗೆ ಏನು ಕೊಡ್ತೀಯಮ್ಮ ಅಂತ ಬಂದಳು. ಇವತ್ತು ಡ್ರೈ ಫ್ರೂಟ್ಸ್ ಇತ್ತು, ಡ್ರೈ ಫ್ರೂಟ್ಸ್ ಕೊಡೋಣ ಅಂತ ತೆಗಿತಾ ಇದ್ದೆ, ಎಲ್ಲನೂ ಹಾಕಿಡೋಣ ಬಾಕ್ಸಿಗೆ, ಸ್ನ್ಯಾಕ್ಸ್ ಬಾಕ್ಸಿಗೆ ಅಂತ. ಬಂದು ಅಮ್ಮ ಗೋಡಂಬಿ ಹಾಕ್ಬೇಡ ಮಮ್ಮಿ, ದ್ರಾಕ್ಷಿ ಮತ್ತು ಇದನ್ನು ಹಾಕು, ಬಾದಾಮಿ ಹಾಕು, ಗೋಡಂಬಿ ಹಾಕ್ಬೇಡ ಅಂತ ಬಂದಳು. ಆಮೇಲೆ ಸ್ವಲ್ಪ ಕೊಡು ತಿಂತೀನಿ ಅಲ್ಲೇ ಅಂತ ಇಸ್ಕೊಂಡು ಹೋದ್ಲು. ಮತ್ತೇನೆ ನಾನು ಲಂಚ್ ಬಾಕ್ಸ್ನೆಲ್ಲ ರೆಡಿ ಮಾಡಿದೆ, ಸ್ನ್ಯಾಕ್ಸ್ ಬಾಕ್ಸ್ನ ರೆಡಿ ಮಾಡಿದೆ. ರೊಟ್ಟಿ ಮಾಡೋಣ ಅಂತ ಸಂಜೆ ರೈಸ್ ಮಾಡಿದ್ದು ಉಳಿದಿತ್ತು, ಅದನ್ನು ಬೇಯಕ್ಕಿಡ್ತೆ. ನೆಕ್ಸ್ಟು ಕಾಯಿ ಚಟ್ನಿ ಬೇಕು ಅಂತ ಹೇಳಿದ್ಲು. ಸ್ವಲ್ಪ ಕಾಯಿ ಇತ್ತು, ನಮ್ಮಿಬ್ಬರಿಗೆ ಆಗಿರೋದ್ರಿಂದ ಸ್ವಲ್ಪ ಕಾಯಿ, ಬೆಳ್ಳುಳ್ಳಿ, ಜೀರಿಗೆ, ಆಮೇಲೆ ಕರ್ಬೇವಿನ ಸೊಪ್ಪು, ಖಾರ ಪುಡಿ, ಉಪ್ಪು ಹಾಕ್ಕೊಂಡು ಸ್ವಲ್ಪ ಕಡಲೆ ಹಾಕಬೇಕು. ಗಟ್ಟಿ ಬೇಕು ಅಂತ ಅಂದರೆ ಕಾಯಿ ಚಟ್ನಿಗೆ ಸ್ವಲ್ಪ ಕಡಲೆ ಹಾಕಬೇಕು. ಹಾಕಿ ಕಾಯಿ ಚಟ್ನಿ ರೆಡಿ ಮಾಡ್ತಾ ಇದ್ದೆ.
ಮಂಡೇ ಬ್ಲಾಗು. ನಾವು ಸ್ಕೂಲಿಗೆ ಕಳಿಸ್ಬೇಕು ಅಂತ ತಿಂಡಿ ಸ್ನ್ಯಾಕ್ಸ್ ಎಲ್ಲ ರೆಡಿ ಮಾಡ್ಕೋತಿದ್ವಿ. ಬಟ್ 2 ಡೇಸ್ ಬ್ಯಾಕು ದೇವೇಗೌಡರು ವೈಫ್ ತೀರೋಗಿದ್ರು. ಬಟ್ ನಮಗೇನು ರಜಾ ಅನೌನ್ಸ್ ಮಾಡಿರಲಿಲ್ಲ ನಮ್ದು ಹಾಸನ ಆಗಿರೋದ್ರಿಂದ. ಹೊಳೆನರಸೀಪುರಕ್ಕೆ ನೈಟ್ ಅನೌನ್ಸ್ ಮಾಡಿದ್ರು. ಬಟ್ ಸೋಮವಾರ ಬೆಳಗ್ಗೆ 8 ಗಂಟೆಯಲ್ಲಿ ನಮಗೆ ಅನೌನ್ಸ್ ಮಾಡಿದ್ರು ರಜಾನ, ಹಾಸನ ಡಿಸ್ಟಿಕ್ಕಿಗೆ ರಜಾ ಅಂತ. ಸೊ ಇವಾಗ ಮಾಡಿದ್ದೆಲ್ಲ ತಿಂಡಿ ಬೇಗ, ಇನ್ನು ರೊಟ್ಟಿ ಇನ್ನೂ ಮಾಡಿರಲಿಲ್ಲ ಅಲ್ಲ, ಅದಕ್ಕೋಸ್ಕರ ನಮ್ಮ ಚಾರ್ವಿ ರೆಡಿ ಆಗ್ದಲೇ ಎಂಜಾಯ್ ಮಾಡ್ತಾಯಿದ್ಲು ಹಾಲಿಡೇ ಅಂತ. ನಾನಿನ್ನು ತಿಂಡಿ ಈಗಲೇ ಏನು ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಬಂದೆ. ಮತ್ತು ರಗ್ಗೆಲ್ಲ ಮಡಚಿಟ್ಟು ಹೊರ್ಗಡೆ ನಾನು ಅಮ್ಮನ ಮನೆಯಿಂದ ಸ್ವಲ್ಪ ಗಿಡಗಳನ್ನ ತಂದಿದ್ದೆ, ಅದನ್ನೆಲ್ಲ ಪಾಟಿಗೆ ಹಾಕಿ ಬಂದು ನಾನು ಇವಾಗ ರಗ್ಗೆಲ್ಲ ರೆಡಿ ಮಾಡ್ದೆ. ರೂಮೆಲ್ಲ ಒಂದು ಸ್ವಲ್ಪ ಮೆಸ್ಸಿ ಆಗಿತ್ತು, ಅದನ್ನೆಲ್ಲ ನೀಟಾಗಿ ಜೋಡಿಸ್ತಾ ಇದ್ದೆ. ನಮ್ಮ ಚಾರುನೂ ಬಂದಳು, ಅಲ್ಲಿ ವೀಡಿಯೋ ಮಾಡ್ತಿರೋದು ಅವಳಿಗೆ ಗೊತ್ತಾಗಿದೆ. ಅವಳು ಬರ್ತಾನೇ ಇದ್ದಾಳೆ ಅಲ್ಲಿ ವೀಡಿಯೋ ಕಾಣಿಸ್ಬೇಕು ಅಂತ. ಇನ್ನು ಹಾಲಲ್ಲೂ ಸ್ವಲ್ಪ ಬಟ್ಟೆಗಳೆಲ್ಲ ಹರಗಿತ್ತು, ಅದನ್ನೆಲ್ಲ ತಂದು ರೂಮಿಗೆ ಬಟ್ಟೆನ ಜೋಡಿಸ್ತಾ ಇದ್ದೆ. ನಮ್ಮ ಚಾರು ಕೂಡ ಅವಳು ಸ್ವಲ್ಪ ಅದು ಇದು ಹೆಲ್ಪ್ ಮಾಡ್ತಾಯಿದ್ಲು. ಸ್ನ್ಯಾಕ್ಸ್ ಬಾಕ್ಸಿಗೆ ಹಾಕಿದ್ದು ಡ್ರೈ ಫ್ರೂಟ್ಸ್ ಇನ್ನೇನು ವೇಸ್ಟ್ ಅಲ್ವಾ ಅಮ್ಮ ಅಂತ ಬಂದು ಅವಳೇ ತಿಂದ್ಕೊಂಡ್ಳು. ಸ್ನ್ಯಾಕ್ಸ್ ಬಾಕ್ಸ್ ಸುಮ್ಮನೆ ರೆಡಿ ಮಾಡಿದ್ದಲ್ವ, ಅದಕ್ಕೆ ನಾನೇ ತಿಂತೀನಿ ಬಿಡಮ್ಮ, ಯಾಕೆ ಸುಮ್ಮನೆ ಇಡಬೇಕು ಹಂಗೆ ಅಂತ ಬಂದು ಅವಳು ತಿಂತಿದ್ಲು ಸ್ನ್ಯಾಕ್ಸ್ನ. ಇನ್ನು ಸ್ವಲ್ಪ ಕ್ರೀಮು ಅದೆಲ್ಲ ಹಂಗಂಗೆ ವಾಷಿಂಗ್ ಮಿಷಿನ್ ಮೇಲೆ ಇಟ್ಟಿದ್ದೆ, ಅದನ್ನೆಲ್ಲ ಎತ್ತಿಟ್ಕೊತಾ ಇದ್ದೀನಿ. ನೆಕ್ಸ್ಟ್ ಮನೆ ಕ್ಲೀನ್ ಮಾಡೋಣ ಅಂತ ಮನೆ ಕಸ ಎಲ್ಲ ಗುಡಿಸೋಣ. ಇನ್ನೇನು ಸ್ಕೂಲು ಇಲ್ಲ. ನಾವು ಹೆಣ್ಮಕ್ಳಂತೂ ದಿನಪೂರ್ತಿ ಕೆಲಸ ಇದ್ದೇ ಇರುತ್ತೆ, ದಿನಪೂರ್ತಿ ಕೆಲಸ ಮಾಡ್ತಾನೇ ಇರ್ಬೋದು, ಅಷ್ಟು ಕೆಲಸ ಮನೆಯಲ್ಲೇ ಇರುತ್ತೆ. ಮಕ್ಕಳು ರೆಡಿ ಮಾಡಿ ಸ್ಕೂಲಿಗೆ ಕಳಿಸ್ಬಿಟ್ರೆ ಬರೀ ದಿನ ಎಲ್ಲ ಕೆಲಸ ಮಾಡ್ತಾನೇ ಇರಬೇಕು. ಇಷ್ಟನ್ನ ಹೇಳ್ತಾ ಇವತ್ತು ಈ ಒಂದು ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ನಾನು ಫ್ರೆಶ್ ಅಪ್ ಆಗಿ ಬಂದು ದೇವರಿಗೆಲ್ಲ ಪೂಜೆ ಮಾಡಿದೆ. ಸೊ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.